ವೆಲ್ಕಮ್ ಬ್ಯಾಕ್ ಟು ಜಗತ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕ್ಯಾಂಪ್ಸ್ ಅಟೆಂಡೆನ್ಸ್ ಅನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಈಗಾಗಲೇ ಸದ್ಯದ ಮಟ್ಟಿಗೆ ನಮಗೆಲ್ಲರೂ ಗೊತ್ತಿರುವಂತೆ ಇಲಾಖೆ ಈಗಾಗಲೇ ನಮಗೆ ಆದೇಶವನ್ನು ಸಹಿತ ನೀಡಿದೆ. ಮೇ 26 ನಿಂದ ಎಲ್ಲ ಸರ್ಕಾರಿ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ಕ್ಯಾಂಪ್ಸ್ ಅಲ್ಲಿ ಮ್ಯಾಂಡೇಟರಿಯಾಗಿ ಅವ್ರು ಏನ್ ಮಾಡ್ಬೇಕಾಗಿರುವಂತದ್ದು ಅಟೆಂಡೆನ್ಸ್ ಅನ್ನ ಹಾಕ್ಬೇಕಾಗಿರುವಂತದ್ದು ಎನ್ನುವಂಥದ್ದು. ಸೊ ಬಹಳಷ್ಟು ಗೊಂದಲಗಳು ಕೂಡ ಇದಾವೆ ಅಂತ ನನಗೆ ಅನ್ಸುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಯಾವ ತರ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು ಹಾಗೂ ಯಾವ ತರ ನಾವು ಆ ಒಂದು ಆಪ್ ಅಲ್ಲಿ ನಮ್ಮೆಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡಬೇಕು ಎನ್ನುವಂಥದ್ದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಎಸ್, ಪ್ಲೇ ಸ್ಟೋರ್ ಅಲ್ಲಿ ಹೋದ್ಮೇಲೆ ನಾವು ಜಸ್ಟ್ ಕ್ಯಾಂಪ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು. ಏನು ಕ್ಯಾಂಪ್ಸ್ ಅಂತ ಟೈಪ್ ಮಾಡಬೇಕು. KAMS ಕ್ಯಾಂಪ್ಸ್ ಆಪ್ ಡೌನ್ಲೋಡ್ ಅಂತ ಎನ್ನುವಂಥದ್ದು ಇಲ್ಲಿ ಕಾಣ್ತಾ ಇರಬಹುದು. ಅದರ ಮೇಲೆ ನಾವು ಕ್ಲಿಕ್ ಅನ್ನು ಮಾಡಿದಾಗ ಎಸ್, ಇಲ್ಲಿ ನೋಡಿ KAMS ಎನ್ನುವಂಥದ್ದು. ಎಸ್, ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಈ ಒಂದು ಎಸ್, ಇದೊಂದು ಏನ್ ಕಾಣ್ತಾ ಇದೆ ಸಿಂಬಲ್ ಅನ್ನು ನೆನಪಿಟ್ಕೊಳ್ಳಿ. ಈ ತರ ಇನ್ಸ್ಟಾಲ್ ಅಂತ ಕಾಣುತ್ತೆ. ಇಲ್ಲಿ ನಾವು ಇನ್ಸ್ಟಾಲ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ಎಸ್, ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಎಸ್, ಇವಾಗ ಇನ್ಸ್ಟಾಲ್ ಜಸ್ಟ್ ಓಪನ್ ಆಗತ್ತೆ. ಎಸ್, ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಆಪ್ಷನ್ ಕಾಣ್ತಾ ಇರ್ಬೋದು ಓಪನ್ ಅಂತ ಹೇಳಿ. ಸೊ ಅದರ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಈ ಟೈಪ್ ಒಂದು ಇಂಟರ್ಫೇಸ್ ಓಪನ್ ಆಗತ್ತೆ. ಸೊ ವೈಲ್ ಕ್ಯಾಂಪ್ಸ್ ಅಲೋ ಟು ಟೇಕ್ ಪಿಕ್ಚರ್ ಅಂಡ್ ರೆಕಾರ್ಡ್ ವಿಡಿಯೋ ಅಂತ ಇದೆ. ವೈಲ್ ಯೂಸಿಂಗ್ ದ ಆಪ್ ಫಸ್ಟ್ ಒಂದು ಆಪ್ಷನ್ ಏನ್ ಕಾಣ್ತಾ ಇದೆ ವೈಲ್ ಯೂಸಿಂಗ್ ದ ಆಪ್ ಎನ್ನುವಂಥದ್ದು. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ಕ್ಯಾಂಪ್ಸ್ ಅಲೋ ಟು ಅಸೆಸ್ ದಿಸ್ ಡಿವೈಸ್ ಲೊಕೇಶನ್ ಅಂತ ಇದೆ. ವೈಲ್ ಯೂಸಿಂಗ್ ದ ಆಪ್ ಅಂತಾನು ಕೂಡ ಮಾಡಬಹುದು, ಓನ್ಲಿ ಫಾರ್ ದಿಸ್ ಟೈಮ್ ಅಂತಾನು ಕೂಡ ಮಾಡಬಹುದು. ವೈಲ್ ಯೂಸಿಂಗ್ ದ ಆಪ್ ಅಂತ ಮಾಡ್ತೀನಿ. ಎಸ್, ಫಸ್ಟ್ ಗೆ ನಾವು ರಿಜಿಸ್ಟ್ರೇಷನ್ ಆಗ್ಬೇಕಾಗಿರುವಂತದ್ದು. ಫಸ್ಟ್ ನಾವ್ ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಅನ್ನ ಆಗ್ಬೇಕಾಗಿರುವಂತದ್ದು. ನಾನು ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಫಸ್ಟ್ ಗೆ ನಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ. HRMS ಗೆ ಹಾಗೂ ಆಧಾರ್ ನಂಬರ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ನಮ್ದು ಇರ್ಬೇಕಾಗಿರುವಂತ. ನಾನು ರಿಜಿಸ್ಟರ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಫಸ್ಟ್ ಗೆ ನಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಗೆಟ್ OTP ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. OTP ಸೆಂಡ್ ಸಕ್ಸಸ್ಫುಲ್. ಸೊ ಜಸ್ಟ್ ನನಗೆ ಒಂದು ಎಸ್, ಇಲ್ಲಿ ನೋಡಿ OTP ಬಂತು. ಕಾಪಿ ಮಾಡ್ಕೊಂತೀನಿ, ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸಬ್ಮಿಟ್ OTP. ಎಸ್, OTP ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಇದೆ. ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಎಸ್, ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಯಾವ್ದಿದೆ ಎನ್ನುವಂಥದ್ದು ನಮಗೆ ಹಾಗೂ ಎಂಪ್ಲಾಯಿ ಉದ್ದೇಶ ಇದೆಲ್ಲ ಕೇಳುತ್ತೆ. ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ನೋಡಿ ಆಧಾರ್ ಸಂಖ್ಯೆ ಕೇಳ್ತಾ ಇದೆ. ಸೊ ನಮ್ಮ ಆಧಾರ್ ಸಂಖ್ಯೆ ಒಂದ್ ಕಡೆ ಎಲ್ಲಾದ್ರೂ ಬರೆದಿಟ್ಕೊಳ್ಳಿ, ಅಥವಾ ನಿಮಗೆ ನೆನಪಿದ್ರೆ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡಿ. ಎಸ್, ಆಧಾರ್ ನಂಬರ್ ನ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಒಂದು ಚೆಕ್ ಮಾರ್ಕ್ ಕಾಣ್ತಾ ಇದೆ. ನನ್ನ ಆಧಾರ್ ಮಾಹಿತಿ ಹಾಗೂ ಇತರ ಮಾಹಿತಿಗಳನ್ನು UDI ಯೊಂದಿಗೆ ನಾನು ಈ KYC ಹೌದು ಅಥವಾ ಇಲ್ಲ ದೃಢೀಕರಣಕ್ಕೆ ನಾನು ಕೊಡ್ತಾ ಇದ್ದೀನಿ ಅಂತ ಪರ್ಮಿಷನ್ ಕೇಳುತ್ತೆ. ಎಸ್, ಇದನ್ನ ಇಲ್ಲಿ ನೋಡಿ ನಿಮಗೆ 3 ಆಪ್ಷನ್ ಕಾಣ್ತಾ ಇರಬಹುದು. ಒಂದು OTP ಕಾಣ್ತಾ ಇದೆ, ಒಂದು ಫೇಸ್ ಕ್ಯಾಪ್ಚರ್ ಕಾಣ್ತಾ ಇದೆ, ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಕಾಣ್ತಾ ಇದೆ, ಐರಿಸ್ ಕ್ಯಾಪ್ಚರ್ ಅಂತ ಇದೆ. ನಾರ್ಮಲ್ ಆಗಿ OTP ಮೇಲೆ ಹೋಗಿ OTP ಅಂತ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, OTP ಅನ್ನ ಪಡೆದುಕೊಳ್ಳಿ ಎನ್ನುವಂಥದ್ದು ಒಂದು ಆಪ್ಷನ್ ಬರುತ್ತೆ. ಅದರ ಮೇಲೆ ತಗೊಳ್ಳೋದನ್ನ ಕ್ಲಿಕ್ ಅನ್ನ ಮಾಡಿ. ನೋಡಿ, ನಮ್ಮ ರಿಜಿಸ್ಟರ್ ಆಗಿರುವಂತಹ ಆಧಾರ್ ಯಾವ್ದು ರಿಜಿಸ್ಟರ್ ಇರುತ್ತೆ ಅದಕ್ಕೆ ಒಂದು OTP ಬಂತು ಇವಾಗ. ಸೊ ಆ ಒಂದು OTP ಅನ್ನ ನಾವಿಲ್ಲಿ ನಮೂದನ್ನ ಮಾಡ್ಬೇಕಾಗಿರುವಂತದ್ದು. ಎಸ್, ಸಲ್ಲಿಸು ಅಂತ ಇದೆ. ಅದರ ಮೇಲೆ ನಾನು ಕ್ಲಿಕ್ ಅನ್ನು ಮಾಡ್ತೀನಿ. ಪ್ರೊಸೆಸಿಂಗ್ ಆಗ್ತಾ ಇದೆ. ಸ್ವಲ್ಪ ಸಮಯ ತೆಗೆದುಕೊಳ್ಬಹುದು. ಎಸ್, ಈ KYC ಪ್ರೊಸೆಸ್ ಆಗಿದೆ. ಮೊದಲನೇ OTP ಗೆ ಈ KYC ನೋಡಿ ಈ ಟೈಪ್ ಮೆಸೇಜ್ ಬರುತ್ತೆ. ಈ KYC ಪ್ರೊಸೆಸ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಹೇಳಿ ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನಿದೆ ನಮ್ದು KGID ಆರ್ ಎಂಪ್ಲಾಯ್ ID ಅಂತ ಇದೆ. ಗೌರ್ಮೆಂಟ್ ಎಂಪ್ಲಾಯಿ ಎಂಟರ್ KGID ಅಂಡ್ ಕಾಂಟ್ರಾಕ್ಟಲ್ ಎಂಪ್ಲಾಯಿ ಎಂಟರ್ ಎಂಪ್ಲಾಯ್ ID ಅಂತ ಇದೆ. ಸೊ ಗೌರ್ಮೆಂಟ್ ಅಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಮ್ಯಾಂಡೇಟರಿ KGID ನಂಬರ್ ಅನ್ನ, ಹಾಗೂ ಯಾರು ಕಾಂಟ್ರಾಕ್ಟ್ ಬೇಸ್ ಮೇಲೆ ಇದ್ರೆ ಅವ್ರಿಗೆ ಒಂದು ಎಂಪ್ಲಾಯ್ ID ಅನ್ನು ಕೊಟ್ಟಿರ್ತಾರೆ, ಆ ಒಂದು ಎಂಪ್ಲಾಯ್ ID ಮೇಲೆ ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ಎಸ್, ನಾನು ನನ್ನ KGID ನಂಬರ್ ಇಂದ ಕಂಟಿನ್ಯೂ ಮಾಡ್ತೀನಿ. ಎಸ್, KGID ನಂಬರ್ ಹಾಕಿದ್ಮೇಲೆ ತಾವು ಇಲ್ಲಿ ನೋಡಬಹುದು ಸಬ್ಮಿಟ್ ಅಂತ ಬಟನ್ ಕಾಣ್ತಾ ಇದೆ. ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನು ಮಾಡಿ. ದಿಸ್ KGID ನಂಬರ್ ಇಸ್ ನಾಟ್ ಅವೈಲೇಬಲ್, ಪ್ಲೀಸ್ ಕಾಂಟ್ಯಾಕ್ಟ್ HRMS ಅಂತ ಇದೆ. ಓಕೆ ಅಂತ ಕ್ಲಿಕ್ ಅನ್ನ ಮಾಡ್ತೇನೆ. ಇವಾಗ ನಾವಿಲ್ಲಿ KGID ನಂಬರ್ ಅನ್ನ ಹಾಕ್ಬೇಕಾಗಿರುವಂತದ್ದು. ಸೊ KGID ನಂಬರ್ ಒಂದೊಂದ್ಸಲ ಏನಾಗ್ತಾ ಇದೆ, HRMS ಅಲ್ಲಿ ನಮ್ದು ಎಂಟ್ರಿ ಇಲ್ಲ ಅಂದ್ರೆ ಅದು ಏನ್ ಮೆಸೇಜ್ ಅಂತ ಬರ್ತಾ ಇದೆ ಆಲ್ರೆಡಿ ತಾವುಗಳು ನೋಡಿದ್ದೀರಾ. ಸೊ ಅದಕ್ಕೆ ತಾವುಗಳು ಏನ್ ಮಾಡಬೇಕು ಅಂದ್ರೆ
ನಮ್ಮ ಡಿ ಒಳಗೆ ನಮ್ಮ ಹೆಸರನ್ನ ಹಾಗೂ ನಮ್ದೆಲ್ಲ ಡೀಟೇಲ್ಸ್ ಗಳನ್ನ ಹಾಕಿ ನಮ್ಮ KJD ನಂಬರ್ ಅನ್ನ ಹಾಕಿ ಈ ಒಂದು KJD ನಂಬರ್ ಅನ್ನ ನಮ್ಮ HRMS ಅಲ್ಲಿ ಸೇರಿಸಿ ಎನ್ನುವಂತದ್ದು ಒಂದು ಲೆಟರ್ ಅನ್ನ ತಾವುಗಳು ಬರಿಬೇಕಾಗಿರೋದು ನಿಮ್ಮ DDO ಹೆಡ್ ಅವರಿಗೆ. ಸೊ ಅದಕ್ಕಾಗಿ ನನಗೂ ಕೂಡ ಈ ಒಂದು ವಿಡಿಯೋ ಮಾಡೋದಕ್ಕೆ ಡಿಲೇ ಆಯಿತು, ಯಾಕಂದ್ರೆ ನನ್ನ ಕೂಡ ಹಾಗೆ ತೋರಿಸ್ತಾ ಇತ್ತು. ನಾನು ಟ್ರಾನ್ಸ್ಫರ್ ಆಗಿ ಬಂದಿರೋದ್ರಿಂದ ಇನ್ನೂವರೆಗೂ HRMS ಅಲ್ಲಿ KJD ನಂಬರ್ ಅಪ್ಡೇಟ್ ಆಗಿರ್ಲಿಲ್ಲ. ಸೊ ಇವಾಗ ಅದು ಆಗಿದೆ. ಎಸ್ ನೋಡಿ, ನಾವು ಇವಾಗ ಆ ಒಂದು KJD ನಂಬರ್ ಅನ್ನ ಹಾಕ್ತೀನಿ. ಎಸ್, ನೆಕ್ಸ್ಟ್ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಎಸ್, ಇಲ್ಲಿ ನೋಡಿ, ಇವಾಗ ಇಲ್ಲೆಲ್ಲ ನನ್ನ ಹೆಸರು ಕಾಣ್ತಾ ಇದೆ, ನಮ್ದೆಲ್ಲ ಡೆಸಿಗ್ನೇಷನ್ ಕಾಣ್ತಾ ಇದೆ, ಡಿಪಾರ್ಟ್ಮೆಂಟ್ ಕಾಣಿಸ್ತಾ ಇದೆ, ಸರಿನಾ? ಈ ಟೈಪ್ ಬರುತ್ತೆ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕಾಗಿರುವಂತದ್ದು. ಎಷ್ಟೆಲ್ಲ ನೆಕ್ಸ್ಟ್ ಅಂದ್ಮೇಲೆ ಕ್ಯಾಪ್ಚರ್ ಫೇಸ್ ಅಂತ ಬರುತ್ತೆ. ಸೊ ಇದರ ಮೇಲೆ ಕ್ಯಾಪ್ಚರ್ ಫೇಸ್ ಅಂತೀನಿ. ನಮ್ಮ ಲೊಕೇಶನ್ ಅನ್ನ ನಾವು ಆನ್ ಇಟ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಮ್ಮ ಫೇಸ್ ಅನ್ನ ನಾನು ಕ್ಯಾಪ್ಚರ್ ಮಾಡ್ಕೊಂತೀನಿ. ಎಸ್, ಫೇಸ್ ಕ್ಯಾಪ್ಚರ್ ಆಗಿದೆ, ಓಕೆ ಅಂತ ನಾನು ಕೊಡ್ತೀನಿ. ಎಸ್, ಇಲ್ಲಿ ನೋಡಿ, ಲ್ಯಾಟಿಟ್ಯೂಡ್ ಅಂಡ್ ಲಾಂಗಿಟ್ಯೂಡ್ ಅಕ್ಷಾಂಶ ಮತ್ತು ರೇಖಾಂಶ ಏನಿತ್ತು ನಮ್ಮ ಲೊಕೇಶನ್ ನಾವು ಎಲ್ಲಿ ಕ್ಯಾಪ್ಚರ್ ಮಾಡಿದ್ವಿ ಅನ್ನೋ ಲೊಕೇಶನ್ ಕೂಡ ಥ್ಯಾಂಕ್ ಯು ಫಾರ್ ಯುವರ್ ಇಮೇಜ್ ಹ್ಯಾಸ್ ಬಿನ್ ಕ್ಯಾಪ್ಚರ್ಡ್ ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಒಂದಿಷ್ಟು ಸಮಯಾವಕಾಶ ತೆಗೆದುಕೊಳ್ಳಬಹುದು. ಎಸ್, ಫೇಸ್ ಮ್ಯಾಚ್ ಸಕ್ಸೆಸ್ಫುಲಿ ಅಂತ ಇದೆ. ಸೊ ಯಾವಾಗ ಮ್ಯಾಚ್ ಆಗಿರ್ತದೆ, ನಮ್ಮ ಆಧಾರ್ ಹಾಗೂ ಈ ಫೋಟೋ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಅಂದ್ರೆ ಅದು ಮ್ಯಾಚ್ ಆಗಿರ್ತದೆ. ಅಥವಾ ಮಿಸ್ ಮ್ಯಾಚ್ ಅಂತ ಬಂದಾಗ ತಾವುಗಳು ಆಧಾರ್ ಅಲ್ಲಿ ಹೋಗಿ ಇನ್ನೊಂದ್ಸಲ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನ ಮಾಡಬೇಕಾಗಿರುವಂತದ್ದು. ಫೇಸ್ ಮ್ಯಾಚ್ ಸಕ್ಸೆಸ್ಫುಲಿ ಅಂತ ಬಂದಿದೆ. ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಅನ್ನ ಮಾಡ್ತೀನಿ. ಇವಾಗ ರಿಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಬಂದಿದೆ, ಗೊತ್ತಾಯ್ತಾ? ರಿಜಿಸ್ಟ್ರೇಷನ್ ಅಂತೂ ಇವಾಗ ಆಯ್ತು. ಇವಾಗ ನಾವು ಪ್ಲೀಸ್ ಲಾಗಿನ್ ಅಂತ ಇದೆ, ಲಾಗಿನ್ ಒಂದ್ಸಲ ನಾವು ಮಾಡ್ಕೊಂಡು ನೋಡೋಣ. ಎಸ್, ರಿಜಿಸ್ಟರ್ ಅಂತೂ ಆಯ್ತು. ಇಲ್ಲಿ ನಮ್ಮ ಹೆಸರು ಬರುತ್ತೆ, ಹೆಲೋ ಅಬ್ದುಲ್ ರಜಾಕ್ ನಾಯಕ್ವಾಡಿ, KJD ನಂಬರ್ ಇದೆ, ಯಾವಾಗ ರಿಜಿಸ್ಟರ್ ಆಗಿದ್ದೀವಿ ಆ ಒಂದು ಡೇಟ್ ಕೂಡ ತೋರಿಸುತ್ತೆ. ಸೊ ಇಲ್ಲಿ ನೋಡಿ, ಸೆಟ್ ವರ್ಕ್ ಟೈಮ್ ಅಂತ ಇದೆ. ನಮಗೆ ಯಾವಾಗ ಚೆಕ್ ಇನ್ ಆಗ್ಬೇಕಾದ್ರೆ ಬೈ ಡಿಫಾಲ್ಟ್ ಇಲ್ಲಿ ಎಷ್ಟು ಬಂದಿದೆ, 10 ಗಂಟೆಯಿಂದ 5:30 ಅಂತ ಬಂದಿದೆ. ಸೊ ನಾವು ಚೆಕ್ ಇನ್ ಆಗ್ಬೇಕು ಅಂದ್ರೆ, ಸೊ ಇವಾಗಂತೂ ನಾವು ನಮಗೆ OD ಬೇಕಿತ್ತು ಅಂದ್ರೆ, ಲೀವ್ ಬೇಕಿತ್ತು, ಇದೆಲ್ಲ ಇಲ್ಲಿ ಚೆಕ್ ಇನ್ ಮಾಡ್ಬೇಕಿತ್ತು ಅಂದ್ರೆ ಟೈಮ್ ಸೆಲೆಕ್ಟ್ ಮಾಡ್ರಿ ಅಂತ ಹೇಳ್ತಾ ಇದೆ. ಸೊ ನಮ್ಮ ವರ್ಕ್ ಟೈಮ್ ಅನ್ನ ನಾವು ಸೆಲೆಕ್ಟ್ ಅನ್ನ ಬೈ ಡಿಫಾಲ್ಟ್ ಆಗಿ 10 ರಿಂದ 5:30 ಇಲ್ಲಿ ತೋರಿಸ್ತಾ ಇದೆ. ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೆಲೆಕ್ಟ್ ಎರರ್ ಬಿಫೋರ್ ಟೈಮಿಂಗ್ ಅಂತ ಇದೆ. ಟೈಮಿಂಗ್ ಸೆಟ್ ಸಕ್ಸೆಸ್ಫುಲಿ ಅಂತ ಬರ್ತಾ ಇದೆ. ಎಸ್, ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಪ್ರಿಫರೆನ್ಸ್ ಅಂತ ಇದೆ. ವುಡ್ ಯು ಲೈಕ್ ಟು ಸೇವ್ ದಿಸ್ ವರ್ಕ್ ಟೈಮಿಂಗ್ ಆಸ್ ಯುವರ್ ಡಿಫಾಲ್ಟ್ ಅಂತ ಇದೆ. ಸೊ 5:30 ತನ ಅಂತೂ ನಮ್ಮ ಸ್ಕೂಲ್ ಇರೋದಿಲ್ಲ, ಹಾಗೆ ನೋ ಅಂತ ನಾನು ಹೇಳ್ತೀನಿ. ಎಸ್, ಇದು ಲೊಕೇಶನ್ ಎಲ್ಲಿ ವರ್ಕ್ ಆಗ್ತದೆ ಅಂದ್ರೆ ನಮ್ಮ ಸ್ಕೂಲ್ 200 ಮೀಟರ್ ಏರಿಯಾ ಒಳಗಡೆ GPS ಟ್ಯಾಕ್ ಆಗುತ್ತೆ. ಅವಾಗನೇ ಮಾತ್ರ ಇದು ವ್ಯಾಲಿಡೇಷನ್ ಆಗುತ್ತೆ, ಲೊಕೇಶನ್ ಇಲ್ಲ ಅಂದ್ರೆ ಆಗುದಿಲ್ಲ. ಸೊ ನಾನು ಈಗ ನನ್ನ ಕೇಂದ್ರ ಸ್ಥಾನದಿಂದ ಹೊರಗಡೆ ಇದ್ದೀನಿ, ಹಾಗಾಗಿ ಇದು ಎಸ್ ನೋಡ್ರಿ, ಪೊಸಿಷನ್ ಯುವರ್ ಫೇಸ್ ವಿತ್ ಇನ್ ದ ಫ್ರೇಮ್ ಅಂತ ಬರ್ತಾ ಇದೆ. ಸೊ ಈ ಒಂದು ಫ್ರೇಮ್ ಏನ್ ಕಾಣ್ತಾ ಇದೆ, ಈ ಒಂದು ಫ್ರೇಮ್ ಏನ್ ಕಾಣ್ತಾ ಇದೆ ಅಷ್ಟರೊಳಗಾಗಿ ನಮ್ಮ ಫೇಸ್ ಕಾಣ್ತಾ ಇರ್ಬೇಕು. ಒಂದ್ಸಲ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಕರೆಕ್ಟ್ ಆಗಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಸಬ್ಮಿಟಿಂಗ್ ಯುವರ್ ಅಟೆಂಡೆನ್ಸ್ ಅಂತ ಬರ್ತದೆ. ಕ್ಯಾಪ್ಚರ್ ಮಾಡಿದೀನಿ ಫೋಟೋ ನಾನು, ಅದೇನ್ ರೌಂಡ್ ಸರ್ಕಲ್ ಬಂದಿತ್ತು ಅಷ್ಟರೊಳಗಾಗಿ ನಮ್ಮ ಫೋಟೋ ಫ್ರೇಮ್ ಸೆಟ್ ಆಗಿರ್ಬೇಕು. ಅಟೆಂಡೆನ್ಸ್ ಸಬ್ಮಿಟ್ ಆಗತ್ತೆ ಇಲ್ಲ ಎನ್ನುವಂತ ಒಂದ್ಸಲ ನೋಡ್ಕೊಂಡ್ಬಿಡ. ಈ ಟೈಪ್ ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ, ಯು ಆರ್ ಔಟ್ಸೈಡ್ ಆಫ್ ಫ್ಯಾಕಲ್ಟಿ, ಯುವರ್ ಫ್ಯಾಕಲ್ಟಿ ಲ್ಯಾಟಿಟ್ಯೂಡ್ ಲಾಟಿಟ್ಯೂಡ್ 00 ಅಂತ ಬರ್ತಾ ಇದೆ. ಏಕೆ ಬರ್ತಾ ಇದೆ, ಯಾಕಂದ್ರೆ ನಮ್ಮ ಕೇಂದ್ರ ಸ್ಥಾನದಿಂದ ನಾವು ಎಲ್ಲಿದ್ದೀವಿ, ಹೊರಗಡೆ ಇದ್ದೀವಿ, ಹಾಗಾಗಿ ಬರ್ತಾ ಇಲ್ಲ. ನಾವು ನಮ್ಮ ವರ್ಕ್ ಪ್ಲೇಸ್ ಹತ್ರ 200 ಮೀಟರ್ ಒಳಗಡೆ ಇದ್ವಿ, ಲೊಕೇಶನ್ ಟ್ರ್ಯಾಕ್ ಆಗತ್ತೆ, ಅವಾಗ ಮಾತ್ರ ಅದು ಕ್ಯಾಪ್ಚರ್ ಆಗತ್ತೆ. ಸೊ ಈ ಟೈಪ್ ನಾವು ಕ್ಯಾಮ್ಸ್ ಅಟೆಂಡೆನ್ಸ್ ನ ನಮ್ಮ ಮೊಬೈಲ್ ಅಲ್ಲಿ ನೋಡ್ಕೊಬಹುದು. ಇದಕ್ಕೆ ಸ್ವಲ್ಪ ನನಗೆ ಟೈಮ್ ಕೂಡ ಹಿಡುತ್ತೆ, ಯಾಕಂದ್ರೆ ನನ್ನ HRMS ಅಲ್ಲಿ KJD ನಂಬರ್ ಅಪ್ಡೇಟ್ ಇರಲಿಲ್ಲ, ಬೈ ಟ್ರಾನ್ಸ್ಫರ್ ಆಗಿ ಬಂದಿರೋದ್ರಿಂದ ಇನ್ನೂ HRMS ಅಲ್ಲಿ ಅಪ್ಡೇಟ್ ಆಗಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ದಿನ ತೆಗೆದುಕೊಂತದ್ದು. ನಾವು ಏನ್ ಮಾಡಿದ್ವಿ, ಒಂದು ಲೆಟರ್ ಕೂಡ ಕೊಟ್ಟಿದ್ವಿ, ನಿಮ್ಗೆ ಆ ಲೆಟರ್ ಕೂಡ ತೋರಿಸ್ತೀನಿ. ಅವುಗಳು ಕೂಡ ಇಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ಒಂದಿಷ್ಟು ಝೂಮ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಎಸ್, ಈ ಟೈಪ್ ಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಮ್ಮ ಅಡ್ರೆಸ್ ಅನ್ನ ಹಾಕೊಳ್ಳಿ ಕ್ಯಾಂಪ್ಸ್ ಅಲ್ಲಿ. ಹಾಗೂ ಯಾಕಂದ್ರೆ ನಮ್ಮ DDO ಬೇರೆ ಇದ್ರು, ನಿಮ್ಮ DDOಗೆ ತಾವು ಅಡ್ರೆಸ್ ಮಾಡಿ ಬರೀಬಹುದು. ತದನಂತರ ಏನೆಲ್ಲ ಆಗಿದೆ, ಇಮೇಲ್ ಕಾನ್ಸ್ ಇದೆಲ್ಲ ಮ್ಯಾಟರ್ ಇದೆ, ಬೇಕಿದ್ರೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಬಹುದು. ಹೀಗೆ ನಿಮ್ಮ ಹೆಸರನ್ನ ಹಾಗೂ ನಿಮ್ಮ ಹುದ್ದೆ ಹಾಗೂ ನಿಮ್ಮ ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ KJD ಸಂಖ್ಯೆಯನ್ನ ಹಾಕೊಂಡು, ಸಿಂಗಲ್ ಆಗಿದ್ರೆ ಸಿಂಗಲ್, ಬೈ ಚಾನ್ಸ್ ನೀವು ಹೈಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಅಂದ್ರೆ ನಿಮ್ HM ಗಳು DDO ಇರ್ತಾರೆ, ಲೆಟರ್ ಕೊಟ್ಟರೆ ಬೈ ಸೇಫ್ ಆಗಿರ್ತೀವಿ. ಅಥವಾ ನಮ್ಮ ಪ್ರೈಮರಿ ಟೀಚರ್ಸ್ ಅದು ಇದ್ರಂದ್ರೆ BO ಆಫೀಸ್ಗೆ, ಈ ಟೈಪ್ BO ಆಫೀಸ್ಗೆ. ಸೊ ನಮ್ದು ಏನಾಗಿದೆ, DDO ಕೋಡ್ ಇನ್ನೂ ಅಪ್ಡೇಟ್ ಆಗಿಲ್ಲ, ಹಾಗಾಗಿ ನಾವು ಕೂಡ BO ಅವರಿಗೆ ಲೆಟರ್ ಸಬ್ಮಿಷನ್ ಮಾಡಿದ್ವಿ. ಈ ಟೈಪ್ ಒಂದು ಲೆಟರ್ ಕೂಡ ಸಬ್ಮಿಷನ್ ಮಾಡಿ, ಯಾರಿಗೆ ಬಂದಿಲ್ಲ, ಯಾರ್ದು HRMS ಅಲ್ಲಿ KJD ಅಪ್ಡೇಟ್ ಇಲ್ಲ ಅಂತ ತೋರಿಸಿದೆ, ಹಾಗೆ ತಗೊಳ್ಳಿ ಇದನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಎಸ್, ಈ ಟೈಪ್ ನಾವು ಏನ್ ಮಾಡ್ಕೊಳ್ಬಹುದು, ನಮ್ಮ ಕ್ಯಾಂಪ್ಸ್ ಅಲ್ಲಿ ಇರತಕ್ಕಂತಹ
ಅಟೆಂಡೆನ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬಹುದು. ಎಸ್, ಇದು ಏನಿದೆ ಇದು ಮೇನ್ಲಿ ಬೇಕಾಗಿರುವಂತದ್ದು. ಸೆಟ್ ಯುವರ್ ಟೈಮ್ ಅಂತ ಇದೆ, ಎಡಿಟ್ ಬೈ ಡಿಫಾಲ್ಟ್ ಇಷ್ಟು ಬರ್ತದೆ. ಶಾಲೆಗಳು ಪ್ರಾರಂಭ ಆದಾಗ ಎಲ್ಲ ಟೈಮಿಂಗ್ ಕೂಡ ನಮಗೆ ತೋರಿಸುತ್ತೆ. ಎಸ್, ನೆಕ್ಸ್ಟ್ ಇದರ ಏನು ಫ್ಯಾಕಲ್ಟಿ ಇದೆ, ಓಡಿ ಬೇಕಿತ್ತಂದ್ರೆ, ಲೀವ್ ಬೇಕಿತ್ತಂದ್ರೆ, ನಮ್ದು ರಿಪೋರ್ಟ್ ಏನಿದೆ ರಿಪೋರ್ಟ್ ಕೂಡ ನಾವು ನೋಡಬಹುದು. ನೋಡಿ ಇಲ್ಲಿ ಡೇ 1 ಮೇದಿದೆ, ಹಾಲಿಡೇ ಅಂತ ಇದೆ. ಇದೇನಿದೆ ಹಾಲಿಡೇ. ಸೆಷನ್ 1 ಸೆಷನ್ 2 ಅಂತ ಇದೆ. ಚೆಕ್ ಇನ್ ಚೆಕ್ಔಟ್ ಟೈಮ್ ಎಲ್ಲ ಬ್ಲಾಂಕ್ ಬರ್ತಾ ಇದೆ. ಸರಿನಾ? ಪಿ ಅಂದ್ರೆ ಪ್ರೆಸೆಂಟ್ ಅಂತ ಬರುತ್ತೆ, ಗ್ರೀನ್ ಆಗಿ ಬರಬೇಕು. ಇ ಅಂದ್ರೆ ಅಬ್ಸೆಂಟ್ ಇದೆ. ಓಡಿ ಅಂದ್ರೆ ಆನ್ ಅದರ್ ಡ್ಯೂಟಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಇದೆ. ಓಡಿ ಆನ್ ಅದರ್ ಡ್ಯೂಟಿ ಅಪ್ರೂವ್ಡ್ ಅಂತ ಈ ಟೈಪ್ ಬರುತ್ತೆ. ಓಡಿ ಮೇಲೆ ಹೋದ್ರೂ ಕೂಡ ಈ ಟೈಪ್ ಬರುತ್ತೆ. ಆನ್ ಅದರ್ ಡ್ಯೂಟಿ ರಿಜೆಕ್ಟೆಡ್ ಅಂತ ಬಂದ್ರು ಕೂಡ ಹೀಗೆ. ಲೀವ್ ಪೆಂಡಿಂಗ್ ಇದೆ, ಲೀವ್ ಅಪ್ರೂವಲ್ ಇದೆ, ಲೀವ್ ರಿಜೆಕ್ಟೆಡ್. ಇಲ್ಲಿ ನೋಡಿ ಗ್ರೀನ್ ಬಂತು ಅಂದ್ರೆ ಅಪ್ರೂವ್ಡ್. ಯೆಲ್ಲೋ ಕಲರ್ ಏನ್ ಕಲರ್ ಕಾಣಿಸ್ತಾ ಇದೆ ಅದು ಪೆಂಡಿಂಗ್ ಅಲ್ಲಿ ಇರುವಂತದ್ದು. ರೆಡ್ ಅಂದ್ರೆ ರಿಜೆಕ್ಟೆಡ್ ಆಗಿರುವಂತದ್ದು. ಇಷ್ಟು ನೆನಪಿಟ್ಕೊಳ್ಳಿ. ಎಚ್ ಬತ್ತಂದ್ರೆ ಹಾಲಿಡೇ ಆಗಿ ಬೈ ಡಿಫಾಲ್ಟ್ ಆಗಿ ಅದು ಬರುತ್ತೆ. ಈ ಟೈಪ್ ತಾವು ನಿಮ್ಮ ಅಟೆಂಡೆನ್ಸ್ ಅನ್ನ ಕ್ಯಾಂಪ್ಸ್ ಅಲ್ಲಿ ಸೆಟ್ ಮಾಡ್ಕೊಳ್ಬಹುದು. ಇನ್ನ ಲೀವ್ ಅದು ತಗೊಳ್ಬೇಕು ಅಂದ್ರೆ ಫಾರ್ ಲೀವ್ ಅಂದ್ರೆ ಎಸ್, ಇಲ್ಲಿ ಲೀವ್ ಅನ್ನ ಅಪ್ಲೈ ಮಾಡ್ಬೇಕಂದ್ರೂ ಸಹಿತ ಇಲ್ಲಿ ಹೋಗಿ ಕ್ಯಾಜುವಲ್ ಲೀವ್ ಬೇಕಾ, ಚೈಲ್ಡ್ ಕೇರ್ ಲೀವ್ ಬೇಕಾ, ಎಲ್ಲ ಲೀವ್ಗಳು ಇಲ್ಲಿ ಕೊಟ್ಟಿದ್ದಾರೆ. ಸರಿನಾ? ಯಾವೆಲ್ಲ ಲೀವ್ ಬೇಕು ಆ ಲೀವ್ ಗಳನ್ನ ನಾವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕಾಗಿರುವಂತದ್ದು. CL ಕ್ಯಾಜುವಲ್ ಲೀವ್ ಬೇಕಾಗಿದೆ. ಯಾವಾಗಿಂದ ಹಿಡ್ಕೊಂಡು ಯಾವಾಗಿನ ಡೇಟ್ ಅನ್ನ ಹಾಕ್ಬೇಕು. ಇಲ್ಲಿ ಕಾರಣವನ್ನ ಬರೆದು ಇಲ್ಲಿ ಕಾರಣವನ್ನ ಬರಿಬೇಕಾಗಿರೋದು. ಇಲ್ಲೆಲ್ಲ ಕಾರಣ ಬರಿಬೇಕು. ತದನಂತರ ಸಬ್ಮಿಟ್ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬೇಕಾಗಿರುವಂತದ್ದು. ಹೀಗೆ ನಾವು ಲೀವ್ನು ಕೂಡ ಇದರಲ್ಲಿ ಅಪ್ಲೈ ಮಾಡ್ಕೊಳ್ಬಹುದು. ರಿಪೋರ್ಟ್ ಅಂತೂ ನೋಡಿದೆ. ಪ್ರೊಫೈಲ್ ಅನ್ನ ನೋಡ್ಕೋಬೇಕು ಅಂದ್ರೆ ನಮ್ಮ ಪ್ರೊಫೈಲ್ ಅನ್ನ ನಾವು ನೋಡ್ಕೊಳ್ಬಹುದು. ತಗೊಂಡು ನೋಡಬಹುದು. ನಮ್ಮ ಮುಖ್ಯವಾಗಿ ನಮ್ಮ ಹೆಸರು ಕಾಣುತ್ತೆ, KJD ನಂಬರ್ ಹಾಗೂ ನಮ್ಮ ಬೈ ಡಿಫಾಲ್ಟ್ ಮೊಬೈಲ್ ನಂಬರ್. ರಿಜಿಸ್ಟರ್ ವರ್ಗೆ ಮೂಮೆಂಟ್ ರಿಜಿಸ್ಟರ್ ಏನಿರುತ್ತೆ ಇಲ್ಲಿನೂ ಕೂಡ ನಾವು ಸಬ್ಮಿಟ್ ಅನ್ನ ಮಾಡಬಹುದು. ಸೊ ಹೀಗೆ ಸಂಪೂರ್ಣವಾಗಿ ಇದರಲ್ಲಿನೇ ನಾವು ನಮ್ಮ ಅಟೆಂಡೆನ್ಸ್ ಏನಿದೆ ಆ ತರ ಇದರಲ್ಲಿ ನಾವು ಕನೆಕ್ಟ್ ಅನ್ನ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಜೆಕರ್ ಅಕಾಡೆಮಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ.